ಒನ್ ಸೈಡ್ ಲವ್ ಅನ್ನೋದು ಒಂಥರ ತುಂಬಾ ಸ್ಪೆಷಲ್. ನಾವು ಯಾವ ವ್ಯಕ್ತಿನ ಇಷ್ಟಪಡ್ತೀವೋ ಆ ವ್ಯಕ್ತಿನ ದೂರದಲ್ಲೇ ನೋಡಿ ಖುಷಿ ಪಡ್ತೀವಿ. ಆದರೆ ಆ ವ್ಯಕ್ತಿ ನಮಗೆ ಸಿಗಲ್ಲ ಅನ್ನೋ ನೋವು ಮಾತ್ರ ಯಾವಾಗಲೂ ನಮ್ಮ ಮನಸ್ಸನ್ನು ಕಾಡ್ತಾನೆ ಇರುತ್ತೆ. ಅದೆಷ್ಟೇ ನೋವಾದರೂ ಕೂಡ ಅವ್ರ ನೆನಪು ಮಾಡಿಕೊಂಡ್ರೆ ಸಾಕು, ನಮ್ಮ ಮುಖದಲ್ಲಿ ಒಂದು ಪುಟ್ಟ ನಗು ಬರುತ್ತೆ. ಒನ್ ಸೈಡ್ ಲವ್ ಅಂದ್ರೇ ಹಾಗೆ ಅಲ್ವಾ? ಒಬ್ಬರೇ ಪ್ರೀತಿ ಮಾಡ್ತಾ ಇರ್ತೀವಿ, ನಮಗೆ ಬೇರೆ ಆಪ್ಷನ್ ತುಂಬಾ ಇರುತ್ತೆ. ಆದರೆ ನಮಗೆ ಸಿಗೋ 1000 ಪ್ರೀತಿಗಿಂತ ಸಿಗದೇ ಇರೋ ಆ ಒಂದು ಪ್ರೀತಿನೇ ತುಂಬಾ ಇಷ್ಟ ಆಗಿರುತ್ತೆ. ಇವತ್ತು ಇದೇ ಥರ ಇರೋ ಒಂದು ಮುಗ್ಧ ಪ್ರೀತಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಳು ಪಾವನಿ, ತುಂಬ ಸಿಂಪಲ್ ಹುಡುಗಿ. ತನ್ನ ಜೀವನದಲ್ಲಿ ತನಗೆ ಅಂತಾನೆ ಕೆಲವೊಂದು ಲಿಮಿಟ್ಸ್ ಕೂಡ ಇಟ್ಕೊಂಡಿರೋಳು. ಯಾವಾಗಲೂ ತನ್ನ ತಂದೆನ ಬಿಟ್ಟು ಹೊರಗಡೆ ಪ್ರಪಂಚದಲ್ಲಿ ಯಾವ ಗಂಡ್ಮಕ್ಳನ್ನು ನಂಬದೇ ಇರೋ ಹುಡುಗಿ. ಹೀಗಿರೋ ಇವಳಿಗೆ ಅವಳು ಸೆಕೆಂಡ್ PU ಓದ್ತಿರುವಾಗ ಫೇಸ್ಬುಕ್ನಲ್ಲಿ ಒಂದು ಮೆಸೇಜ್ ಬರುತ್ತೆ. ಅವಳಿಗೆ ಗಂಡ್ಮಕ್ಳ ಮೇಲೆ ನಂಬಿಕೆ ತುಂಬಾ ಕಡಿಮೆ. ಅದರಿಂದನೇ ಆ ಮೆಸೇಜ್ನ ಇಗ್ನೋರ್ ಮಾಡ್ತಾಳೆ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಅದೇ ಅಕೌಂಟಿಂದ ಮತ್ತೆ ಮೆಸೇಜ್ ಬರುತ್ತೆ. ಅರೆ, ಯಾರಿದು? ಮತ್ತೆ ಮೆಸೇಜ್ ಮಾಡಿದಾರಲ್ಲ. ಶ್ರೀ ಅನ್ನೋ ಹೆಸರಲ್ಲಿ ನನಗೆ ಯಾರೂ ಪರಿಚಯನೇ ಇಲ್ಲ. ಆದರೆ 2 ಮೆಸೇಜ್ ಬಂದಿದೆಯಲ್ಲ, ನೋಡೋಣ. ಹಾಯ್. ಹಾಯ್, ಆಯ್ತಾ ಕಾಫಿ? ಆಯಿತು. ನಿಮ್ಮದು ಆಯಿತಾ? ನಿಮ್ಮ ಊರು ಯಾವುದು? ನನಗೆ ನೀವು ಯಾರು ಅಂತ ಗೊತ್ತಾಗಿಲ್ಲ. ನನ್ನ ಹೆಸರು ಶ್ರೀ ಅಂತ. ಫೇಸ್ಬುಕ್ನಲ್ಲಿ ನಿಮ್ಮ ಪ್ರೊಫೈಲ್ ನೋಡಿದೆ, ಫ್ರೆಂಡ್ ಆಗೋಣ ಅಂತ ರಿಕ್ವೆಸ್ಟ್ ಕಳಿಸ್ದೆ. ಓ ಹೌದಾ, ಸರಿ ಸರಿ. ಪಾವನಿ ಮತ್ತು ಶ್ರೀ ಮೊದಲನೇ ದಿನ ಸ್ವಲ್ಪ ಪರಿಚಯ ಮಾಡ್ಕೋತಾರೆ, ಅದು ಬರೀ ಮೆಸೇಜ್ನಲ್ಲಿ. ಹೀಗೆ 1-2 ದಿನ ಕಳೆಯುತ್ತೆ. ಹೌದು, ನೀವು ನನಗೆ ಹೋಗಿ ಬನ್ನಿ ಅಂತ ಅನ್ಬೇಡಿ. ನಾನು ನೀವು ಸೇಮ್ ಏಜ್. ನನಗೆ ಪರಿಚಯ ಇಲ್ಲದೆ ಇರೋರಿಗೆ ನಾನು ಹೀಗೆ ಮಾತಾಡ್ಸೋದು. ಹೋಗೋ ಬಾರೋ ಅಂತ ಕರೆಯಲ್ಲ. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಕರೀರಿ, ನನಗೇನು ಪ್ರಾಬ್ಲಮ್ ಇಲ್ಲ. ನೀವು ರೆಸ್ಪೆಕ್ಟ್ ಕೊಟ್ಟು ನಾನು ಅನ್ರೆಸ್ಪೆಕ್ಟ್ ಕೊಡಬೇಕಾ? ಆಗಲ್ಲ. ನೀವು ಹೇಗೆ ಕರಿತೀರೋ ಹಾಗೆ ನಾನು ಕರಿತೀನಿ, ಸರಿನಾ? ಮೊದಲಿಗೆ ಹೋಗಿ ಬನ್ನಿ ಅಂತ ಕರಿತಾ ಇದ್ದವರು ದಿನ ಕಳೆದಾಗೂ ಹೋಗು ಬಾ ಅನ್ನೋವರೆಗೂ ಕ್ಲೋಸ್ ಆಗಿರ್ತಾರೆ. ಯಾರನ್ನೂ ನಂಬದೇ ಇರೋ ಪಾವನಿಗೆ ಶ್ರೀ ಹೇಗೋ ಅವಳ ನಂಬಿಕೆನ ಕಳಿಸ್ಕೊಂಡಿರ್ತಾನೆ. ಹೀಗೆ 1 ವರ್ಷ ಕಳೆಯುತ್ತೆ. ಪಾವನಿ PU ಮುಗಿಸಿ ಡಿಗ್ರಿಗೆ ಜಾಯ್ನ್ ಆಗಿರ್ತಾಳೆ. ಶ್ರೀ ಕೂಡ ಅದೇ ಊರಲ್ಲಿ ITI ಮಾಡ್ತಾ ಇರ್ತಾನೆ. ಅವರಿಬ್ಬರು ಅಷ್ಟು ಕ್ಲೋಸ್ ಆಗಿದ್ರು ಒಂದೇ ಊರಲ್ಲಿ ಬೇರೆ ಬೇರೆ ಕಾಲೇಜ್ನಲ್ಲಿ ಓದ್ತಾ ಇದ್ರು ಕೂಡ ಯಾವತ್ತೂ ಇಬ್ಬರು ಭೇಟಿಯಾಗಿರಲ್ಲ. ಅವರಿಬ್ಬರು ಗೆಳೆತನ ಬರೀ ಫೇಸ್ಬುಕ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಒಂದಿನ ಬೆಳಗ್ಗೆ ಶ್ರೀ ಗುಡ್ ಮಾರ್ನಿಂಗ್ ಕಳಿಸಿರ್ತಾನೆ. ಹಾಯ್ ಶ್ರೀ, ನನ್ನ ಮೊಬೈಲ್ನಲ್ಲಿ ಸ್ಟೋರೇಜ್ ಫುಲ್ಲಾಗಿದೆ ಕಣೋ, ಅದಕ್ಕೆ ಫೇಸ್ಬುಕ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಐ ಮಿಸ್ ಯು. ಇದು ನನ್ನ ವಾಟ್ಸಪ್ ನಂಬರ್. ವಾಟ್ಸಪ್ನಲ್ಲಿ ಮೆಸೇಜ್ ಮಾಡು ಆಯಿತಾ? ಯಾರನ್ನು ಸರಿಯಾಗಿ ಮಾತೇ ಆಡಿಸ್ತಿರೋ ಪಾವನಿ ಮೊದಲನೇ ಸಾರಿ ಒಬ್ಬ ಹುಡುಗನಿಗೆ ತನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತಾಳೆ. ಮೊದಲೇ ಪರಿಚಯ ಇರೋದ್ರಿಂದ ವಾಟ್ಸಪ್ ಯಾವುದೇ ವ್ಯತ್ಯಾಸ ಅಂತ ಇಬ್ಬರಿಗೂ ಅನಿಸ್ತಿರಲ್ಲ. ಇಷ್ಟು ದಿನ ಮೆಸೇಜ್ ಮಾಡ್ತಿದ್ದವರು ಇವಾಗ ಫೋನ್ ಕಾಲ್ ಕೂಡ ಮಾಡ್ತಾ ಇರ್ತಾರೆ. ಏನು ಗೊತ್ತಾ ನಿನಗೆ, ನಾನು ಏನಕ್ಕೆ ನಿನಗೆ ಮೆಸೇಜ್ ಮಾಡಿದೆ ಅನ್ನೋದು ಹೇಳಲಿಲ್ಲ ಅನ್ಸುತ್ತಲ್ವಾ ನಿನಗೆ? ಇಲ್ವೋ, ಏನೂ ಹೇಳಿಲ್ಲ. ಯಾಕೆ ಅಂತ ಹೇಳು ಇವಾಗ. ಅದೇನಿಲ್ಲ ಕಣೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಅವನು ಒಂದು ಹುಡುಗಿನ ಇಷ್ಟಪಡ್ತಿದ್ದ. ಅವಳ ಹೆಸರು ಕೂಡ ಪಾವನಿ ಅಂತಾನೆ ಅಂತೆ. ಅದಕ್ಕೆ ಆ ಹೆಸರಿನ ಹುಡುಗಿನ ಪರಿಚಯ ಮಾಡ್ಕೊಳ್ಳೋಣ ಅಂತ. ಪರಿಚಯ ಮಾಡಿಕೊಂಡ್ರೆ ಇವನ್ ಲವ್ ಬಗ್ಗೆ ಹೇಳ್ಬೋದಲ್ಲ ಅಂತ ಆ ಹೆಸರಿನವರಿಗೆಲ್ಲ ರಿಕ್ವೆಸ್ಟ್ ಹಾಕ್ತಾ ಇದ್ವಿ. ಆವಾಗ ನಿನ್ನ ಪ್ರೊಫೈಲ್ ಕೂಡ ಕಾಣಿಸ್ತು, ಅದಕ್ಕೆ ರಿಕ್ವೆಸ್ಟ್ ಹಾಕಿ ಫ್ರೆಂಡ್ ಆದೆ. ಓಹೋ, ಏನು ಈ ನಮ್ಮ ಫ್ರೆಂಡ್ಶಿಪ್ಪಿಂದೆ ಇಷ್ಟೆಲ್ಲ ಸ್ಟೋರಿ ಇದೆಯಾ ಹಾಗಾದರೆ? ಹೌದು ಕಣೆ, ಅದಕ್ಕೆ ನಿನ್ನ ನಾನು ಪರಿಚಯ ಮಾಡ್ಕೊಂಡಿದ್ದು. ಅವತ್ತೇ ಹೇಳಬೇಕು ಅಂತ ಅಂದ್ಕೊಂಡೆ, ಮತ್ತು ಯಾಕೋ ಬೇಡ ಅನ್ನಿಸ್ತು, ಅದಕ್ಕೆ ಸುಮ್ಮನಾದೆ. ಓಹೋ, ಸರಿ ಸರಿ. ಮತ್ತೆ ನೀವು ಯಾರನ್ನೂ ಹುಡುಕಿ
ಮಾಡೋಕ್ಕಿಲ್ವಾ ನಿಮಗೋಸ್ಕರ? ಇಲ್ಲಪ್ಪ, ನನಗೆ ಅವೆಲ್ಲ ಆಗಬರಲ್ಲ. ಅಯ್ಯೋ, ಯಾಕೋ ಹೀಗೆ ಹೇಳ್ತೀಯಾ? ಮದುವೆ ಆಗದೆ ಹಾಗೆ ಇರ್ತೀಯನೋ ಮತ್ತೆ? ಹಾಂ ಕಣೆ, ಹಾಗೆ ಇರ್ತೀನಿ. ಪಾಪ ಯಾರ್ದೋ ಮನೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಯಾಕೆ ನಮ್ಮನೇಲಿ ಕಷ್ಟಪಡೋ ಹಾಗೆ ಮಾಡಬೇಕು ಅಲ್ವಾ? ನಮ್ಮನ್ನು ನಂಬಿ ಬಂದಿರ್ತಾರೆ ತಾನೇ, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕಲ್ವೇನೆ? ಅಯ್ಯೋ, ನೋಡ್ಕೊ ಮಾರಯ್ಯ, ಯಾರು ನಿನಗೆ ಬೇಡ ಅಂದರು ಇವಾಗ? ನಾನೇನು ಹೊಡಿ ಅಂತ ಹೇಳಿದ್ನೇನೋ? ಅಯ್ಯೋ, ನೀನು ಹೊಡಿ ಅಂದರೂ ನಾನು ಹೊಡಿಯಲ್ಲ ಕಣೆ. ನನ್ನ ಹೆಂಡತಿನ ನಾನು ಮುದ್ದಾಗಿ ನೋಡ್ಕೊಳ್ತೀನಿ. ಪಾಪ ನನ್ನೇ ನಂಬಿ ಬಂದಿರ್ತಾಳೆ ತಾನೇ. ಆಹಾ, ಸರಿ ಸರಿ, ನೋಡ್ಕೊ ಮಾರಯ್ಯ, ನೋಡ್ಕೊ. ಶ್ರೀ ಕೂಡ ತುಂಬ ಒಳ್ಳೆ ಹುಡುಗ. ಹೆಣ್ಮಕ್ಳ ಮೇಲೆ ಅವನಿಗೆ ತುಂಬಾ ಒಳ್ಳೆ ಗೌರವ ಇರುತ್ತೆ. ಅವನಾಡೋ ಮಾತು, ಅವನು ತೋರಿಸೋ ಕೇರಿಂಗ್ ಎಲ್ಲ ನೋಡಿ ಪಾವನಿಗೆ ಅವನು ಇಷ್ಟ ಆಗ್ತಾನೆ. ಅಲ್ಲ, ಗಂಡ್ಮಕ್ಳ ಮೇಲೆ ನಂಬಿಕೆನೇ ಇಲ್ದಿರೋ ಪಾವನಿಗೆ ಯಾರೋ ಮುಖಪರಿಚಯನೇ ಇಲ್ದಿರೋ ಶ್ರೀ ಮೇಲೆ ಪ್ರೀತಿ ಆಗಿರೋದು ನಿಜಾನ ಅಂತ ಅಂದ್ಕೊಂಡ್ರೆ ನಿಜಾನೇ. ಪಾವನಿಗೆ ಗಂಡ್ಮಕ್ಳು ಕಂಡ್ರೆ ದೂರ ಇರೋಕೆ ಕಾರಣಗಳು ತುಂಬಾ ಇದ್ದಾವೆ. ಆದರೆ ಶ್ರೀ ಕಂಡಾಗ ಅವನ ಪಕ್ಕದಲ್ಲಿ ಯಾವುದೇ ಭಯ ಇಲ್ಲದೆ ನಿಲ್ಲೋಕೆ ಕಾರಣ ಅವನಿಗಿರೋ ಗುಣ. ಯಾಕೆ ಅಂದರೆ ಪಾವನಿಗೆ ಶ್ರೀ ಜೊತೆ ಮಾತಾಡಿದಾಗೆಲ್ಲ ತನ್ನ ತಂದೆ ಮೇಲೆ ಅದು ಎಷ್ಟು ನಂಬಿಕೆ ಇಟ್ಟಿದ್ಲೋ ಅಷ್ಟೇ ನಂಬಿಕೆ ಶ್ರೀ ಮೇಲೂ ಬರ್ತಿರತ್ತೆ. ಶ್ರೀ ಕೂಡ ಯಾವತ್ತೂ ಪಾವನಿಗೆ ಗೆಳೆತನನ ಮಿಸ್ಯೂಸ್ ಮಾಡ್ಕೊಂಡಿರಲ್ಲ. ಹಾಗಾಗಿನೇ ಅನ್ಸುತ್ತೆ ಪಾವನಿಗೆ ಅವನು ತುಂಬ ಇಷ್ಟ ಆಗ್ತಾನೆ. ಪ್ರತಿಯೊಬ್ಬರೂ ಹಾಗೆ ತಾನೇ, ಯಾರೇ ಒಬ್ಬರಾದರೂ ಅವ್ರ ಮೇಲೆ ನಂಬಿಕೆ ಬಂದಾಗ ಮಾತ್ರ ನಮಗೆ ಅವ್ರು ಇಷ್ಟ ಆಗೋಕ್ಕೆ ಸಾಧ್ಯ. ಹಾಗೆ ಪಾವನಿಗೆ ಶ್ರೀ ಮೇಲೆ ತುಂಬಾ ನಂಬಿಕೆ ಬರುತ್ತೆ. ಇವತ್ತು ಹೇಗಾದರೂ ಮಾಡಿ ನನ್ನ ಪ್ರೀತಿ ಬಗ್ಗೆ ಶ್ರೀ ಹತ್ರ ಹೇಳ್ಕೊಳ್ಬೇಕು. ಹೇಳಲಿಲ್ಲ ಅಂದರೆ ಬೇರೆ ಯಾರಾದರೂ ಹೇಳಿ ಅವನು ಒಪ್ಕೊಂಡ್ಬಿಟ್ರೆ, ಇಲ್ಲ, ನನ್ನ ಲೈಫ್ನಲ್ಲಿ ತುಂಬ ಇಷ್ಟಪಟ್ಟಿರೋ ಹುಡುಗ ಇವನೇ, ಇವತ್ತು ಹೇಳೇ ಹೇಳಬೇಕು. ಹಾಯ್ ಶ್ರೀ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಕಣೋ. ಅದೇನು ವಿಷಯ ಪಾವನಿ, ಹೇಳು. ಅದೇನಿಲ್ಲ ಕಣೋ, ಯಾವತ್ತೂ ಯಾರನ್ನೂ ನಂಬದೇ ಇರೋ ನನಗೆ ಒಬ್ರನ್ನ ತುಂಬ ನಂಬಬೇಕು ಅನ್ನಿಸ್ತು. ಯಾವತ್ತೂ ಪ್ರೀತಿನೇ ಮಾಡಬಾರ್ದು ಅಂದ್ಕೊಂಡಿರೋ ನನಗೆ ಅವ್ರ ಮೇಲೇ ಪ್ರೀತಿ ಆಗಿದೆ. ನಿಜ ಹೇಳ್ತಿದ್ಯಾನೆ? ಹೌದೇನೆ? ಅಪ್ಪ, ಯಾರು ಅಂತ ಹೇಳು, ನಾನೇ ಒಪ್ಪಿಸ್ತೀನಿ ಅವ್ರನ್ನ. ಬೇರೆ ಯಾರೂ ಅಲ್ಲ ಕಣೋ, ನೀನೇ. ನಿನ್ನ ಮೇಲೆ ನನಗೆ ಪ್ರೀತಿ ಆಗಿರೋದು. ಬೇಡ ಚಿನಿ, ನಿನ್ನ ಮೇಲೆ ನನಗೆ ಆ ಥರ ಫೀಲಿಂಗ್ಸ್ ಇಲ್ಲ ಕಣೆ. ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಬೇಜಾರು ಮಾಡ್ಕೊಳ್ಬೇಡ ಕಣೆ. ನನಗೆ ನಿನ್ನ ಫ್ರೆಂಡಾಗಿ ಲೈಫ್ ಲಾಂಗ್ ಬೇಕು. ಪ್ಲೀಸ್ ನನ್ನಿಂದ ದೂರ ಆಗಬೇಡ. ಶ್ರೀ ಮಾತೆಲ್ಲ ಕೇಳಿ ಪಾವನಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ದೇನೆ ಸುಮ್ಮನಾಗ್ತಾಳೆ. ಏನು ಮಾತಾಡ್ದೇನೆ ಫೋನ್ ಕಟ್ ಮಾಡಿ ಸುಮ್ಮನೆ ಮಲ್ಕೊಳ್ತಾಳೆ. ಆದರೆ ಅವಳಿಗೆ ಮಲ್ಕೊಂಡ್ರೂ ನಿದ್ದೆನೇ ಬರಲ್ಲ. ಅವನು ನನಗೆ ಸಿಗಲ್ಲ, ನನ್ನಿಂದ ದೂರ ಆಗ್ತಾನೆ ಅಂತ ನೆನ್ಪು ಮಾಡಿಕೊಂಡು ರಾತ್ರಿ ಪೂರ್ತಿ ಅಳ್ತಾಳೆ. ಮಾರನೇ ದಿನ ಬೆಳಗ್ಗೆ ಅವನು ಮಾಡಿರೋ ಮೆಸೇಜ್ಗೂ ರಿಪ್ಲೈ ಮಾಡ್ದೇನೆ ಕಾಲೇಜಿಗೆ ಹೋಗ್ತಾಳೆ. ರಾತ್ರಿ ಕೂಡ ಶ್ರೀ ತುಂಬ ಮೆಸೇಜ್ ಮಾಡ್ತಾನೆ, ಹಾಗೆ ಕಾಲ್ ಕೂಡ ಮಾಡ್ತಾನೆ. ಚಿನಿ ಪ್ಲೀಸ್ ಕಣೆ, ನನ್ನಿಂದ ದೂರ ಆಗಬೇಡ. ನನ್ನ ಜೊತೆ ಲೈಫ್ ಲಾಂಗ್ ಫ್ರೆಂಡ್ ಆಗಿರು. ನನ್ನ ಬಿಟ್ಟು ಹೋಗಬೇಡ್ವೆ. ಸರಿ ಕಣೋ, ಹೋಗಲಿ ಬಿಡು. ಏನೋ ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳಿದ್ದೀನಿ, ನೀನು ನಿನ್ನ ಮನಸ್ಸಲ್ಲಿರೋದನ್ನ ಹೇಳಿದೆಯಲ್ಲ. ನಾನು ಫ್ರೆಂಡ್ ಆಗಿರ್ತೀನಿ, ನೀನೇನು ಬೇಜಾರು ಮಾಡ್ಕೊಳ್ಬೇಡ ಆಯಿತಾ? ಲೈಫ್ ಲಾಂಗ್ ನಾನು ನಿನ್ನ ಜೊತೆನೇ ಇರ್ತೀನಿ, ಓಕೆನಾ? ಶ್ರೀ ಆಡೋ ಬೇಸರದ ಮಾತು ಕೇಳಿ ಪಾವನಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಏನೋ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಲೈಫ್ ಲಾಂಗ್ ಫ್ರೆಂಡ್ ಆಗಿ ಜೊತೆಲೇ ಇರ್ತೀನಿ ಅಂತ ಹೇಳಿಬಿಟ್ಟಿರ್ತಾಳೆ. ಹೀಗೆ ದಿನಗಳು ಕೂಡ ಕಳೀತಾ ಇರುತ್ತೆ. ಹಾಗೆ ಅವರಿಬ್ಬರು ಫ್ರೆಂಡ್ಶಿಪ್ ಕೂಡ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಆದರೆ ಎಲ್ಲರೂ ಹೇಳ್ತಾರಲ್ಲ, ಹಾಗೆ ಫ್ರೆಂಡ್ಸು ಲವರ್ಸ್ ಆಗ್ಬೋದೇ ಹೊರತು ಲವರು ಫ್ರೆಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗೆ ಪಾವನಿಗೆ ಅವನ ಫ್ರೆಂಡ್ ಅಂದ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಅವನ ಪ್ರತಿ ಮಾತು ಕೂಡ ಇವಳಿಗೆ ಮುಂದೆ ಯಾವತ್ತಾದರೂ ಒಪ್ಕೊಳ್ತಾನೇನೋ ಅಂತಾನೆ ಅನ್ನಿಸ್ತಾ ಇರತ್ತೆ. ಶ್ರೀ, ನನಗಾಗ್ತಿಲ್ವೋ ನಿನ್ನ ಫ್ರೆಂಡ್ ಅಂತ ಅಂದ್ಕೊಳ್ಳೋಕ್ಕೆ. ತುಂಬ ಟ್ರೈ ಮಾಡ್ತಿದ್ದೀನಿ, ಆದರೆ ನನ್ನ ಕೈಯಲ್ಲಿ ಆಗಲ್ವೋ. ಚಿನಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನಗೆ ಹೇಗೆ ನನ್ನ ಪ್ರೀತಿನ ಒಪ್ಕೊಳ್ಳೋಕ್ಕಾಗಲ್ವೋ ಹಾಗೆ ನನಗೆ ಕೂಡ ನಿನ್ನ ಫ್ರೆಂಡ್ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಪ್ಲೀಸ್ ಕಣೆ, ನಾನು ಹೇಳೋದು ಅರ್ಥ ಮಾಡ್ಕೊಳೆ. ಫ್ರೆಂಡ್ ಆಗಿರು. ನೋಡು, ನಾನು ನಿನ್ನ ಜೊತೆ ಇದ್ದಷ್ಟು ದಿನನೂ ನಿನಗೆ ತೊಂದರೆ. ನನಗೆ ಫ್ರೆಂಡ್ ಅಂತ ಸುಳ್ಳು ಹೇಳ್ಕೊಂಡಿರೋಕ್ಕಾಗಲ್ಲ. ಅದಕ್ಕಿಂತ ನಾನು ನಿನ್ನಿಂದ ದೂರ ಇರೋದೇ ಒಳ್ಳೆಯದು. ನಾನು ನಿನ್ನ ಜೊತೆ ಇದ್ದರೆ ದಿನಾಲು ಏನಾದರೂ ಒಂದು ಹೇಳಿ
ನಿನಗೂ ಹಿಂಸೆ ಮಾಡ್ತೀನಿ, ನನಗೂ ಹಿಂಸೆ ಆಗತ್ತೆ. ಇನ್ಮೇಲಿಂದ ನನ್ನಿಂದ ನೀನು ದೂರ ಇರು, ನಾನು ನಿನ್ನಿಂದ ದೂರ ಇರ್ತೀನಿ. ಇಷ್ಟೇನಾ ಪಾವನಿ? ನೋಡು ಶ್ರೀ, ಇವಾಗೇನೋ ನಾನು ಸಿಂಗಲ್ ಆಗಿದ್ದೀನಿ, ಅದಕ್ಕೆ ನಿನ್ನ ಜೊತೆ ಇರ್ತೀನಿ. ಆದರೆ ಮುಂದೆ ಒಂದಿನ ನನ್ನ ಲೈಫ್ನಲ್ಲೂ ಬೇರೆ ಯಾರೋ ಬರ್ತಾರೆ, ಅವಾಗಾದರೂ ದೂರ ಆಗ್ತೀನಿ ತಾನೇ. ಅದಕ್ಕಿಂತ ಇವಾಗಲೇ ದೂರ ಆಗೋದು ಒಳ್ಳೆಯದು. ನನಗೂ ನೆಮ್ಮದಿ, ನಿನಗೂ ನೆಮ್ಮದಿ. ಸರಿ, ನಿನ್ನಿಷ್ಟ, ನಾನೇನು ಹೇಳಲ್ಲ. ಈ ಥರ ಚಿಕ್ಕ ಪುಟ್ಟ ಮನಸ್ತಾಪಗಳಾಗ್ತಾ 5 ವರ್ಷನೇ ಕಳೆದೋಗಿರುತ್ತೆ. ಈ ಮನಸ್ತಾಪಗಳು ತುಂಬಾ ನಡೀತಿರತ್ತೆ. ಆದರೆ ಅದು 1 ದಿನ, 2 ದಿನ, 3 ದಿನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. 3 ದಿನ ಆದಮೇಲೆ ಮತ್ತೆ ಇಬ್ಬರು ಮೊದಲಿನ ಹಾಗೇನೆ ಇರ್ತಾಯಿದ್ರು. ಆದರೆ ಈ ಸಾರಿ ಪಾವನಿ ದೂರ ಹೋಗಲೇಬೇಕು ಅಂತ ನಿರ್ಧಾರ ಮಾಡಿರ್ತಾಳೆ. ಹಾಗಾಗಿನೇ ಮೆಸೇಜ್, ಕಾಲ್ ಎಲ್ಲನೂ ಸ್ಟಾಪ್ ಮಾಡಿರ್ತಾಳೆ. ಓದೋದ್ರ ಕಡೆನೇ ಗಮನ ಕೊಡ್ತಿರ್ತಾಳೆ. ಶ್ರೀ ಕೂಡ ಮೆಸೇಜ್, ಕಾಲ್ ಏನೂ ಮಾಡದೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ದೂರನೇ ಇರ್ತಾನೆ. ಆದರೆ ಇಬ್ಬರು ಮಾತಾಡಬೇಕು ಅಂತ ತುಂಬಾ ಅನ್ನಿಸ್ತಿರತ್ತೆ. ಪಾವನಿಗೆ ಶ್ರೀ ತುಂಬಾ ನೆನಪಾಗ್ತಾನೆ. ದೂರ ಮಾಡ್ಕೊಳ್ಳೋಕ್ಕೆ ಮನಸ್ಸಿಲ್ಲದೆ ಇದ್ರೂ ಕೂಡ ಹೇಗೋ 1 ತಿಂಗಳವರೆಗೂ ಸುಮ್ಮನೆ ಇರ್ತಾಳೆ. ಛೇ, ಎಷ್ಟು ದಿನ ಆಯಿತು ನಾನು ಅವನ ಜೊತೆ ಮಾತಾಡ್ದೇನೆ. ಲೈಫ್ ಲಾಂಗ್ ಇರ್ತೀನಿ ಅಂತ ಹೇಳಿದ್ದೆ, ಆದರೆ ದೂರ ಮಾಡ್ತಿದ್ದೀನಲ್ಲ. ಹೋಗಲಿ, ನನ್ನಿಂದ ಅವನಿಗೆ ಬೇಜಾರಾಗೋದು ಬೇಡ, ನಾನೇ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಐ ಆಮ್ ಸಾರಿ ಕಣೋ, ಇನ್ನು ಯಾವತ್ತೂ ನಿನಗೆ ಹರ್ಟ್ ಮಾಡಲ್ಲ. ಫ್ರೆಂಡ್ಸ್ ಆಗೇ ಇರ್ತೀನಿ, ರಿಪ್ಲೈ ಮಾಡು ಪ್ಲೀಸ್ ಕಣೋ. ಯಾಕೋ ಹೀಗೆ ಮಾಡ್ತಿದ್ಯಾ? ಮೆಸೇಜ್ ನೋಡಿನೂ ರಿಪ್ಲೈ ಮಾಡ್ತಿಲ್ವಲ್ಲೋ. ನೀನು ತುಂಬ ನೆನಪಾಗ್ತಿದ್ಯಾ. ನಂದೇ ಎಲ್ಲ ತಪ್ಪು, ಇನ್ಯಾವತ್ತೂ ಹೀಗೆ ಮಾಡಲ್ಲ. ಪ್ಲೀಸ್ ಕಣೋ, ನನ್ನ ದೂರ ಮಾಡಬೇಡ. ಪ್ಲೀಸ್ ಅರ್ಥ ಮಾಡ್ಕೊ. ನೀನು ಹೇಳ್ದ ಹಾಗೇ ಫ್ರೆಂಡ್ ಆಗಿನೇ ಇರ್ತೀನಿ. ಪಾವನಿ ಎಷ್ಟೇ ಮೆಸೇಜ್ ಮಾಡಿದ್ರೂ ಕೂಡ ಶ್ರೀ ಅದನ್ನು ನೋಡಿ ಒಂದು ರಿಪ್ಲೈನೂ ಮಾಡ್ತಿರಲ್ಲ. ಆದರೆ ಪಾವನಿ ಮಾತ್ರ ಮೆಸೇಜ್ ಮಾಡ್ತಾನೆ ಇರ್ತಾಳೆ. ಅದೇ ದಿನ ರಾತ್ರಿ ಶ್ರೀ ಪಾವನಿಗೆ ಫೋನ್ ಮಾಡ್ತಾನೆ. ಐ ಮಿಸ್ ಯು ಕಣೋ, ತುಂಬ ನೆನಪಾದೆ. ಸಾರಿ ಕಣೋ, ನನ್ನಿಂದ ತುಂಬ ಬೇಜಾರು ಮಾಡಿಬಿಟ್ಟೆ ಅನಿಸುತ್ತೆ ನಿನಗೆ. ಅಷ್ಟೊಂದು ಮೆಸೇಜ್ ಮಾಡಿದ್ರು ಒಂದು ಮೆಸೇಜಿಗೂ ರಿಪ್ಲೈ ಕೊಟ್ಟಿಲ್ವಲ್ಲೋ. ನಿನಗೆ ನಾನು ನೆನಪೇ ಆಗಿರಲಿಲ್ಲ ಅನಿಸುತ್ತೆ ಅಲ್ವಾ? ಹಾಗೇನಿಲ್ಲ ಪಾವನಿ, ನನಗೆ ಯಾಕೋ ಮೆಸೇಜ್ ಮಾಡೋಕ್ಕೆ ಮನಸ್ಸಾಗಿಲ್ಲ. ನಿನ್ನ ಹತ್ರ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ನನಗೂ ನೀನು ತುಂಬ ನೆನಪಾದೆ, ಆದರೆ ನೀನೇ ದೂರ ಇರುವಂದಿದೆಯಲ್ಲ, ಅದಕ್ಕೆ ಮಾಡಿಲ್ಲ ಅಷ್ಟೆ. ತುಂಬ ನೆನಪಾದೆ. ಐ ಮಿಸ್ ಯು ಕಣೆ. ಶ್ರೀ ಸ್ವಲ್ಪ ಕೋಪಿಸ್ತಾನೆ, ಆದರೆ ಪಾವನಿ ಮೇಲೆ ಯಾವತ್ತೂ ಅವನ ಕೋಪನ ತೋರಿಸಿರಲ್ಲ. ಅದಕ್ಕೆ ಅನ್ಸುತ್ತೆ ಪಾವನಿ ಕೂಡ ಅವನ ಜೊತೆಗೆ ಜಗಳನೇ ಆಡ್ತಿರಲ್ಲ. 1 ತಿಂಗಳು ಬೇಡ ಅಂತ ದೂರ ಇದ್ದರೂ ಕೂಡ ಶ್ರೀ ಮತ್ತು ಪಾವನಿ ಇವಾಗ ಅವಾಗಿನ ಥರನೇ ಕ್ಲೋಸ್ ಆಗೇ ಇರ್ತಾರೆ. ಈ ಸಂಬಂಧಕ್ಕೆ ಬರೀ ಗೆಳೆತನ ಅನ್ನೋದಾ, ಅಥವಾ ಇಬ್ಬರ ಮಧ್ಯಾಹ್ನ ಪ್ರೀತಿ ಶುರುವಾಗಿದೆ ಅನ್ನೋದಾ? ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಶ್ರೀ ಮತ್ತು ಪಾವನಿ ಪರಿಚಯ ಆಗಿ 6 ವರ್ಷಗಳಾದರೂ ಭೇಟಿನೇ ಆಗಿರಲ್ಲ. ಹಾಗಾಗಿ ಒಂದಿನ ಭೇಟಿ ಆಗ್ತಾರೆ. ಇಬ್ಬರು ಯಾವುದೇ ಮುಜುಗರ ಇಲ್ಲದೇ ಮಾತಾಡ್ತಾರೆ. ಅದೇ ಅವರ ಮೊದಲನೇ ಭೇಟಿಯಾಗಿರುತ್ತೆ. ಆದರೆ ಹಿಂದೆ ಕಳೆದೋಗಿರೋ ಆ 1 ತಿಂಗಳ ಅಂತರದಲ್ಲಿ ಶ್ರೀ ತುಂಬಾ ಬದಲಾಗಿರ್ತಾನೆ. ಅದು ಪಾವನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿರತ್ತೆ. ಶ್ರೀ ಕೂಡ ಪಾವನಿನ ಇಷ್ಟಪಡ್ತಾ ಇರ್ತಾನೆ. ಶ್ರೀ, ನಾವಿಬ್ರು ಮದುವೆ ಆಗೋಣವೇನೋ? ನಿನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಮಾರಾಯ. ಹಾಂ ಕಣೆ, ಆಗೋಣ. ಏನೋ ನಿಜ ಹೇಳ್ತಾ ಇದೆಯಾ ಅಥವಾ ಸುಮ್ಮನೆ ಹೇಳ್ತಿದ್ಯಾ ನೀನು? ಅಯ್ಯೋ, ನಿಜಾನೇ ಹೇಳ್ತಾ ಇದ್ದೀನಿ ಕಣೆ. ಬೇಡ ಬೇಡ, ನೀನು ಸುಮ್ಮನೆ ಹೇಳ್ತಾ ಇರ್ತೀಯ ನನ್ನ ಕಾಗೆ ಆರಿಸೋಕೆ. ಯಾವಾಗಲೂ ಫ್ರೆಂಡ್ ಆಗಿರೋ ಅಂತಿದ್ದವನು ಇವಾಗ ಮದುವೆ ಆಗೋಣ ಅಂದರೆ ಒಪ್ಕೊಳ್ತಿರ್ತಾನೆ. ಆದರೆ ಪಾವನಿಗೆ ಯಾವುದೇ ರೀತಿ ಕನ್ಫರ್ಮೇಷನ್ ಸಿಗಲ್ಲ. ಹಾಗಾಗಿ ಸುಮ್ಮನಾಗ್ತಾಳೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಪರಿಚಯ ಆಗಿ 6 ವರ್ಷ ಆದಮೇಲೆ ಪಾವನಿ ಮತ್ತು ಶ್ರೀ 2ನೇ ಸರಿ ಇಬ್ಬರು ಮತ್ತೆ ಭೇಟಿಯಾಗ್ತಾರೆ. ಇಬ್ಬರು ತುಂಬ ಹೊತ್ತು ಮಾತಾಡ್ತಾರೆ. ಅದೇ ಮಾತಿನ ನಡುವೆ ಪಾವನಿ ಮತ್ತೆ ಹಳೆಯ ವಿಷಯ ತಗೊಂಬರ್ತಾಳೆ. ಶ್ರೀ, ನಾವಿಬ್ಬರು ಮದುವೆ ಆಗೋಣವಾ? ಹಾಂ ಮಾರಾಯ್ತಿ, ಆಗೋಣ ಬಾ, ಇವಾಗಲೇ ಆಗ್ತೀನಿ. ನೀನು ಸುಮ್ಮನೆ ಹೇಳೋದು ಬೇಡ. ಸುಮ್ಮನೆ ಹೇಳ್ತಿಲ್ಲ ಕಣೆ, ನಿಜವಾಗ್ಲೂ ಹೇಳ್ತಾ ಇರೋದು. ಬಾ ಆಗೋಣ. ನಿಜ ಮದುವೆ ಆಗೋಣವಾ?
ಹಾಂ ಕಣೆ, ಆಗೋಣ. ನಿಮ್ಮ ಮನೇಲಿ ಒಪ್ತಾರ ನನ್ನ? ಹಾಂ, ಇಷ್ಟಪಟ್ಟಿದ್ದೀನಲ್ಲ, ಒಪ್ಪಿಸ್ತೀನಿ ನಾನೇ. ನಿನಗಾಗಲ್ವಾ? ಹಾಗೇನಿಲ್ಲ, ಕೇಳಬೇಕು. ಅದೆಲ್ಲ ಬಿಡು, ನಿನಗಿಷ್ಟ ಇದ್ದೀನಾ ನಾನು? ಹಾಂ ಕಣೆ. ಹ್ಞೂ, ನೀನು ಅವತ್ತು ಹೇಳಿದೆ ತಾನೇ ಯಾವ ಫೀಲಿಂಗ್ಸ್ ಇಲ್ಲ ನನಗೆ ಅಂತ. ನಿನಗಿದೆಯಲ್ಲ. ನನಗೆ ಫೀಲಿಂಗ್ಸ್ ಇದೆ ಅಂತ ನೀನು ಒಪ್ಕೊಳ್ಳೋದು ಬೇಡ. ನಿನಗೆ ನಿಜವಾಗ್ಲೂ ಇದ್ದರೆ ಮಾತ್ರ ಹೇಳು. ಒಪ್ಕೊಂಡ್ಮೇಲೆ ಇಷ್ಟ ಆಗತ್ತೆ. ಬೇಡ ಶ್ರೀ, ನಾನು ಇಷ್ಟಪಟ್ಟಿದ್ದೀನಿ, ನಾನು ದಿನಾಲೂ ಕೇಳ್ತಿದ್ದೀನಿ ಅಂತ ನೀನು ಒಪ್ಕೊಳ್ಳೋದು ಬೇಡ. ನಿಜವಾಗ್ಲೂ ನಾನು ನಿನಗಿಷ್ಟ ಆದರೆ ಹೇಳು. ಇಲ್ಲ ಅಂದರೆ ನನ್ನ ಒತ್ತಾಯಕ್ಕೆ ನೀನು ಪ್ರೀತಿ ಮಾಡ್ತಿದ್ದೀನಿ ಅಂತ ಒಪ್ಕೊಳ್ಳೋದು ಬೇಡವೇ ಬೇಡ. ಪಾವನಿಗೆ ತಾನು ಪ್ರೀತಿಸೋ ಹುಡುಗ ತನ್ನ ಒತ್ತಾಯಕ್ಕೆ ಪ್ರೀತಿ ಮಾಡೋದು ಇಷ್ಟ ಇರಲ್ಲ. ಅವನಿಗೂ ನಾನು ಇಷ್ಟ ಆಗಬೇಕು ಅನ್ನೋದು ಅವಳ ಆಸೆ. ಹಾಗಾಗಿ ಇಷ್ಟನ್ನು ಹೇಳಿ ಪಾವನಿ ಅಲ್ಲಿಂದ ಹೊರಟೋಗ್ತಾಳೆ. ಶ್ರೀ ಕೂಡ ಪಾವನಿನ ಇಷ್ಟಪಡ್ತಿದ್ದಾನೆ, ಆದರೆ ಅವನಿಗೆ ಅದು ಅರ್ಥ ಆಗ್ತಿಲ್ಲ. ಆದರೆ ಪಾವನಿ ಇಷ್ಟಪಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಒಪ್ಕೊಂಡೆ ಅಂತ ಅವನು ಹೇಳ್ತಿದ್ದಾನೆ. ಇವಾಗ ಪಾವನಿ ಅವನ್ನ ಒಪ್ಕೊಳ್ಬೇಕಾ ಅಥವಾ ಬೇಡ ಅಂತ ದೂರ ಹೋಗಬೇಕಾ? ಸ್ಟೋರಿ ಕೇಳಿಸ್ಕೊಂಡಿರೋ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾರೆ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.